बागलकोट शहर में चित्रदुर्ग के सांसद गोविंद कारजोल ने राज्य की कांग्रेस सरकार 31 दिसंबर से पहले गिर जाने की भविष्यवाणी कर दी है। बागलकोट में पत्रकारों की बात करते हुए उन्होंने कहा कि सरकार का आंतरिक संघर्ष, वरिष्ठ नेताओं में असंतोष और सत्ता के लिए मची खींचतानी ही इसके पतन का कारण बनेगी। साथ ही उन्होंने कहा कि यह सरकार में वरिष्ठ विधायक बी आर पाटिल, राय रेड्डी, आरवी देशपांडे और टीवी जयचंद्र जैसे नेताओं को मंत्री पद नहीं मिला, जिससे उनमें असंतोष है। सरकार में उन्हें सम्मान नहीं मिल रहा है, ऐसी भावना उनमें बढ़ रही है, इसलिए यह सरकार ज्यादा दिन नहीं टिक पाएगी। सीएम पद को लेकर के कांग्रेस में अब 4 गुटों के बीच तीव्र लॉबिंग चल रही है और दलित समुदाय से मुख्यमंत्री बनना चाहिए, ऐसा दबाव भी है। इसमें एससी और एसटी के बीच संतुलन बनाए रखने की बात कही गई है। दूसरी ओर लिंगायत समुदाय हाईकमान पर दबाव बना है और तीसरे नंबर पर वाकलेगा समुदाय में इस बार मौका नहीं मिलने को लेकर आक्रोश है। डीके शिवकुमार को मुख्यमंत्री बनना चाहिए था, ऐसे मजबूत लॉबिंग चल रही है। चौथे रूप में अल्पसंख्यक समुदाय के नेताओं ने भी बैठकें कर सीएम पद की मांग कर दी है। ನಿನ್ನ ಮಂತ್ರಿ ಮಾಡಿಲ್ಲ ಸೀನಿಯರ್ಸ್ ಇವತ್ತು ರಾಯ್ ರೆಡ್ಡಿ ಅವರು, ಬಿ ಆರ್ ಪಾಟೀಲರು, ಇಂಥ ಆರ್ ವಿ ದೇಶಪಾಂಡೆ ಅವರು, ಇಂಥ ಸೀನಿಯರ್ಸು ಜಯಚಂದ್ರ ಅವರು, ಇಂಥ ಸೀನಿಯರ್ಸು ಈ ಸರ್ಕಾರ ಇದ್ದರಷ್ಟು ಹೋದ್ರಷ್ಟಪ್ಪ. ನಮಗೆ ಗೌರವ ಇಲ್ಲ ಅಂದರೆ ಯಾಕೆ ಇರಬೇಕು ಈ ಸರ್ಕಾರ ಅನ್ನೋ ಸ್ಥಿತಿಗೆ ಬಂದಾರ. ಹೀಗಾಗಿ ಈ ಸರ್ಕಾರ ಭಾಳ ದಿವಸ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ 4 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ಒಂದು ದಲಿತ ಮುಖ್ಯಮಂತ್ರಿ ಆಗಬೇಕು, ಅದರಾಗ ಮತ್ತು ಅವರಾಗಬೇಕು ಇವ್ರಾಗಬೇಕು. ಎರಡನೇದ್ದು ಲಿಂಗಾಯತರೊಳಗೆ ಮುಖ್ಯಮಂತ್ರಿ ಆಗಬೇಕು, ನಮಗೆ ಅವಕಾಶ ಕೊಟ್ಟಿಲ್ಲ, ನಾವು ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಅಂಥೇಳಿ ಅವರು ಒಂದು ಕಡೆ ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ, ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ, ನಮಗೆ ಅವಕಾಶ ಸಿಗಬೇಕು. ಡಿ ಕೆ ಶಿವಕುಮಾರ್ ಜೀವನದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಅಲ್ಪಸಂಖ್ಯಾತರು ಹಿಡಿದು ಸುಮ್ಮನೆ ಕೂತಿದ್ರು. ಅವರು ಮೊನ್ನೊಂದು ಸಭೆ ಮಾಡಿದ್ದಾರೆ, ಅಲ್ಪಸಂಖ್ಯಾತರು ನಮಗೂ ಅಧಿಕಾರ ಬೇಕು ಅಂತ. ಹೀಗೆ 4 ಗುಂಪುಗಳಾಗಿ ಕಾಂಗ್ರೆಸ್ನಲ್ಲಿ ಸತ್ತ ದನ ತಿನ್ಲಿಕ್ಕೆ ಹೆಂಗೆ ರಣಹದ್ದಿಗಳು ಬಂದು ಕಚ್ಚಾಡ್ತಿರ್ತಾವೆ ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಆಡಳಿತದ ಮೇಲೆ ಹಿಡಿತ ತಪ್ಪಿದೆ. ಮೊನ್ನೆ RCBದೆ ನಿಮಗೆ ಉದಾಹರಣೆ. ಮತ್ತು ನಮ್ಮ SC ST ಜನಾಂಗದ ಕಲ್ಯಾಣಕ್ಕಾಗಿ ಸ್ಥಾಪನೆ ಆಗಿರ್ತಕ್ಕಂಥ ನಿಗಮಗಳ ಹಣವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಚುನಾವಣೆಗೆ ಉಪಯೋಗ ಮಾಡ್ತಾ ಇದ್ದಾರೆ. ಇದೊಂದು ಬಂಡ ಸರ್ಕಾರ. ಅದಕ್ಕೆ ಈ ಸರ್ಕಾರ ಹೋಗಬೇಕು ಅಂತ ಅವರೆಲ್ಲರೂ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಸರ್ಕಾರ ಡಿಸೆಂಬರ್ 31 ದಾಟೋದಿಲ್ಲ.